ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಆದ್ರೆ ಈಶ್ವರಪ್ಪ ಅವರ ನಡೆಗೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಗರಂ ಆಗಿದ್ದಾರಂತೆ. ಈಶ್ವರಪ್ಪ ಅವರಿಗೆ ದೆಹಲಿಗೆ ಬರುವಂತೆ ಖುದ್ದು ಅಮಿತ್ ಶಾ ಅವರು ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ದೆಹಲಿಗೆ ಹೋದಂತಹ ಈಶ್ವರಪ್ಪರನ್ನ ಭೇಟಿ ಮಾಡಿಲ್ಲ ಅಮಿತ್ ಶಾ. ಸಾಲು ಸಾಲು ಕಾರಣವನ್ನ ಮುನ್ನಿಟ್ಟು ಈಶ್ವರಪ್ಪ ಅವರ ಭೇಟಿಗೆ ನಿರಾಕರಿಸಿದ್ರು. ಹಾಗಾದ್ರೆ ಈಶ್ವರಪ್ಪ ಅವರ ಭೇಟಿಗೆ ಅಮಿತ್ ಶಾ ನಿರಾಕರಣೆ ಮಾಡುವುದಕ್ಕೆ ಕಾರಣ ಏನು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಅವರೇ ಬನ್ನಿ ಅಂತ ಕರೆದ್ರು, ಆಯ್ತು ಅಂತ ಹೇಳಿ ಈಶ್ವರಪ್ಪ ಅವ್ರು ದೆಹಲಿಗೆ ಹೋದ್ರು. ಬಟ್ ದೆಹಲಿಗೆ ಹೋದ್ರೆ ಅಮಿತ್ ಶಾ ಮೀಟೇ ಆಗಲಿಲ್ಲ. ಏನು ಕಾರಣ ಅಂತ ಹೇಳಿ? ಸಾಲು ಕಾರಣಗಳಿದೆ ವಿದ್ಯಾಶ್ರೀ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಶಿವಮೊಗ್ಗದಿಂದ ಖುದ್ದು ಯಡಿಯೂರಪ್ಪ ಮತ್ತೆ ಅವರ ಪುತ್ರರ ವಿರುದ್ಧ ಬಂಡಾಯ ಎದ್ದಿರುವಂತ ಕೆಎಸ್ ಈಶ್ವರಪ್ಪನವರು ನೇರವಾಗಿ ನಾನು ಪಕ್ಷೇತರನಾಗಿ ನಿಮ್ಮ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಶಿವಮೊಗ್ಗದ ಮತದಾರರ ವೇದಿಕೆಯಲ್ಲಿ ನಿಂತು ಘೋಷಣೆ ಮಾಡಿದ್ರು. ಇದೆಲ್ಲ ಆದ ಬಳಿಕ ಎಲ್ಲೋ ಒಂದು ಕಡೆ ದಿನದಿಂದ ದಿನಕ್ಕೆ ಅವರ ಬಂಡಾಯದ ಕಾವು ಬಿಸಿ ಜೋರಾಗ್ತಾನೆ ಹೋಯಿತು. ನೇರವಾಗಿ ರಾಜ್ಯಕ್ಕೆ ಆಗಮಿಸಿದಂಥ ಅಮಿತ್ ಶಾ ಅವರು ಅವರಿಗೆ ಕರೆಯನ್ನು ಮಾಡಿ ನೀವು ಬಂದು ನನ್ನನ್ನು ಭೇಟಿಯಾಗಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದಾದ ಬಳಿಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಕೆಎಸ್ ಈಶ್ವರಪ್ಪನವರು ಅಮಿತ್ ಶಾ ಅವರ ಜೊತೆ ದೂರವಾಣಿಯಲ್ಲಿ ಆದಂಥ ಎಲ್ಲ ಮಾತುಕತೆಯ ವಿವರಗಳನ್ನು ಕೂಡ ನೇರವಾಗಿ ಮಾಧ್ಯಮದ ಮುಂದೆ ಹೇಳಿಬಿಟ್ರು. ಇದೇ ಆಗದಂಥ ದೊಡ್ಡ ಎಡವಟ್ಟು. ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಅಮಿತ್ ಶಾ ಅವರ ಜೊತೆ 1-to-1 ಪರ್ಸನಲ್ ಆಗಿ ದೂರವಾಣಿಯಲ್ಲಿ ಮಾತಾಡಿದ್ದನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು, ಏನು ಅವಶ್ಯಕತೆ ಇತ್ತು ಅಂತ ಖುದ್ದು ಅಮಿತ್ ಶಾ ಅವರೇ ಒಂದಷ್ಟು ಪ್ರಶ್ನೆಯನ್ನು ಮಾಡಿಕೊಂಡ್ರು. ಅದಾದ ಬಳಿಕ ರಾಜ್ಯ ನಾಯಕರನ್ನ ಕೇಳಿದ್ರು, ಈಶ್ವರಪ್ಪನವರ ಅನಿವಾರ್ಯತೆ ಈಗ ಇದೆಯಾ? ಈಶ್ವರಪ್ಪನವರು ಕುರುಬ ಸಮುದಾಯದ ನಾಯಕರಾಗಿ ಎಷ್ಟರ ಮಟ್ಟಿಗೆ ಮತಗಳ ಕ್ರೋಢೀಕರಣವನ್ನು ಮಾಡ್ತಾರೆ? ಅವ್ರು ನಿಜಕ್ಕೂ ಕೂಡ ಮತ್ತೊಮ್ಮೆ ಪಾರ್ಟಿಗೆ ಬಂದು ಅವರ ಬಂಡಾಯವನ್ನು ಶಮನಗೊಳಿಸಿ ಅವರಿಗೆ ಸಮಾಧಾನ ಮಾಡೋ ಅಂಥ ವಾತಾವರಣ ಇವತ್ತು ಇದೆಯಾ ಅಂತ. ಇದಕ್ಕೆ ರಾಜ್ಯ ನಾಯಕರು ಯಾರೂ ಕೂಡ ಸಕಾರಾತ್ಮಕವಾಗಿ ಅಮಿತ್ ಶಾ ಬಳಿ ಒಂದಷ್ಟು ಮಾತುಕತೆಯನ್ನು ಆಡಿಲ್ಲ ಅನ್ನೋ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಎಚ್ ವಿಶ್ವನಾಥ್ ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದಂಥವರು ಹಳೆ ಮೈಸೂರು ಭಾಗಕ್ಕೆ ನೇರವಾಗಿ ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ದಂಥ ಎಚ್ ವಿಶ್ವನಾಥ್ ಅವ್ರನ್ನ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಮಾಧಾನ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದು ಕೂಡ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದಂಥ ವೇಳೆಯಲ್ಲೇ ಆದಂಥ ಒಂದು ಬೆಳವಣಿಗೆ. ಹೀಗಾಗಿ ಇಡೀ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಯಾವುದೇ ಭಾಗದಲ್ಲೂ ಕೂಡ ಈಶ್ವರಪ್ಪನವರ ಬಂಡಾಯವನ್ನು ತಣಿಸಿದ ಮಾತ್ರ ನಮಗೆ ಹೆಚ್ಚಿನ ಮತಗಳು ಬರುತ್ತೆ, ಹೆಚ್ಚಿನ ಸೀಟ್ಗಳು ಬರುತ್ತೆ ಅನ್ನೋ ವಾತಾವರಣ ಇಲ್ಲ. ಹೀಗಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡಬಹುದು ಪಕ್ಷೇತರರಾಗಿ, ಶಿವಮೊಗ್ಗದಲ್ಲಿ ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಬಿಜೆಪಿ ನಾಯಕರಿಗೂ ಇದೆ. ಇನ್ನು ಈಶ್ವರಪ್ಪನವರು ಕೂಡ ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ನಾನು ಅಮಿತ್ ಶಾ ಹೇಳಿದ್ರು ಕೂಡ ನಾನು ಸ್ಪರ್ಧೆ ಮಾಡ್ತೀನಿ, ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ, ನನ್ನ ನಿರ್ಧಾರದಿಂದ ನನ್ನ ನಿಲುವಿಂದ ನನ್ನ ಹಿಂದಕ್ಕೆ ಸರಿಯಲ್ಲ ಅನ್ನೋ ಒಂದು ಮಾತನ್ನು ಯಾವಾಗ ಘಂಟಾಘೋಷವಾಗಿ ಹೇಳಿದ್ರು, ಇದು ಸಹಜವಾಗಿಯೇ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಬೇಸರ ತಂದಿದೆ. ಹೀಗಾಗಿಯೇ ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಭೇಟಿನೇ ಮಾಡಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.